ಟೌನ್ಶಿಪ್ನ ಯೋಜನೆಗೆ ಒಂದು ತಾಂತ್ರಿಕ ವರದಿ ಕೇಳ್ತಾ ಇದ್ದಾರೋ ಇಲ್ಲ ಅಲ್ಲಿಯ ಸಾಧಕ ಬಾಧಕಗಳ ಬಗ್ಗೆ ವರದಿ ನೀಡಿ ಅಂತೇಳಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೋ ನನಗೆ ಅದರ ಮಾಹಿತಿಗಳು ಇಲ್ಲ. ಆದರೂ ಸಹ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ. ರಾಜ್ಯದ ಒಬ್ಬ ನಿವೃತ್ತ ನ್ಯಾಯಾಧೀಶರು ಅವರ ಒಂದು ನೇತೃತ್ವದಲ್ಲಿ ರಾಜ್ಯದ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ರಂಗನಾಥ್ ಅವರು, ಮತ್ತೊಬ್ಬ ನಿವೃತ್ತ ಹಿರಿಯ ಅಧಿಕಾರಿ ಉಮಾಶಂಕರ್ ಅಂತಕ್ಕಂಥವರು, ಮತ್ತೊಬ್ಬರು ಪ್ರಸನ್ನ ಕುಮಾರ್, ಈ 4 ಜನರ ಗಣ್ಯರ ನೇತೃತ್ವದಲ್ಲಿ ಒಂದು ಸಮಿತಿ ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿ ಕೊಡಲಿಕ್ಕೆ ಈಗ ರಚನೆ ಮಾಡಿರ್ತಕ್ಕಂಥದ್ದೇನಿದೆ. ಬಹುಶಃ ನಾನು ಹಿಂದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಹಿಂದಿನ ಅವಧಿಯಲ್ಲಿ 2013-18 ಆ ಸಂದರ್ಭದಲ್ಲಿ ಇವರು ಸಹ ಮಂತ್ರಿಗಳಿದ್ದರು. ಬೆಂಗಳೂರು ದಕ್ಷಿಣ ಅಂತ ಈಗೇನು ಘೋಷಣೆ ಮಾಡಿದ್ದಾರೆ ಜಿಲ್ಲೆ ಅಂತ, ಆಗಿನ ರಾಮನಗರ ಜಿಲ್ಲೆ ಅವರು ಉಸ್ತುವಾರಿ ಸಚಿವರು ಇದ್ದರು. ಇವತ್ತು ಆ ನಿವೃತ್ತ ನ್ಯಾಯಾಧೀಶರನ್ನ ಏನು ನೇಮಕ ಮಾಡಿದ್ದಾರೆ ವರದಿ ಕೊಡಲಿಕ್ಕೆ, ಅವರೇ ಬಹುಶಃ ಅವತ್ತಿನ ರಾಜ್ಯ ಸರ್ಕಾರದ ಒಂದು ತೀರ್ಮಾನ, ಈ ಒಂದು ಬಿಡದಿಯ ಹತ್ತಿರ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಆಸುಪಾಸು ಸಮೀಪದಲ್ಲೇ ಇದ್ದಂಥ ಇದರ ಹೊಸೂರು ಗ್ರಾಮಕ್ಕೂ ಆ ಒಂದು ಈಗಲ್ ಟೌನ್ ಅಂತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಾಗಿದೆ ಅಲ್ಲಿಯವರೆಗೂ ಆ ಗಾಲ್ಫ್ ಕ್ಲಬ್ನ ವ್ಯಾಪ್ತಿ ಇದೆ. ಯಾವೊಂದು ಈಗಿನ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ ಅದರ ವ್ಯಾಪ್ತಿನಲ್ಲೇ ಇದೇನು ಬರ್ತಾ ಇತ್ತಾಗ ಸಮೀಪದಲ್ಲೇ ಇರ್ತಕ್ಕಂಥದ್ದು. ಆಗಿನ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದಲ್ಲಿ 70 ಎಕರೆ ಖರಾಬ್ ಭೂಮಿ ಅದು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಇದೆ ಅಂತೇಳಿ ಆ 70 ಎಕರೆ ಖರಾಬು ಭೂಮಿಯನ್ನು ವಶಪಡಿಸ್ಕೋಬೇಕು ಅಂತಕ್ಕಂಥದ್ದು ಒಂದು ರಾಜಕಾರಣ ನಡೀತು. ನಂತರ ಅಲ್ಲಿ ನಡೆದಂಥ ಕೆಲವು ಘಟನೆಗಳಿಂದ ಈಗಿನ ಮುಖ್ಯಮಂತ್ರಿಗಳೇ ಭಾಳ ವಾದ ಮಾಡಿ ಅಧಿಕಾರಿಗಳನ್ನು ಕರೆಸಿ ಜಿಲ್ಲಾಧಿಕಾರಿಗಳನ್ನ ಅಲ್ಲಿ ಎಕರೆಗೆ 12.5 ಕೋಟಿ ರೂಪಾಯಿನ 10 ವರ್ಷದ ಹಿಂದೆ ಫಿಕ್ಸ್ ಮಾಡಿದ್ರು. ಎಕರೆಗೆ 12.5 ಕೋಟಿ ಅಂದರೆ 938-48 ಕೋಟಿ ಹಣ ಕಟ್ಟಬೇಕು 70 ಎಕರೆಗೆ ಅಂತಕ್ಕಂಥ ಸಚಿವ ಸಂಪುಟದ ನಿರ್ಧಾರ. ಆ ನಿರ್ಧಾರಕ್ಕೆ ಈ ಉಚ್ಚ ನ್ಯಾಯಾಲಯದ ಮುಂದೆ ಹೋದಾಗ ಈಗಿನ ನಿವೃತ್ತ ನ್ಯಾಯಾಧೀಶರೇ ಆ ಸಚಿವ ಸಂಪುಟ ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆ ಅಂತಕ್ಕಂಥ ತೀರ್ಪು ಬಂದಿದೆ. ಈಗ ಆ ತೀರ್ಪನ್ನು ಕೊಟ್ಟಂಥ ನಿವೃತ್ತ ನ್ಯಾಯಾಧೀಶರನ್ನೇ ಅದೇ ವ್ಯಕ್ತಿಯನ್ನೇ ಈಗ ಈ ಒಂದು ಡೀಟೇಲ್ ರಿಪೋರ್ಟ್ ಕೊಡಿ ಅದರ ಬಗ್ಗೆ ಅಂತಕ್ಕಂಥ ಒಂದು ಟೌನ್ಶಿಪ್ನ ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ನಾವೇನು ಮಾಡಬೇಕು ಅಂತ ಇದ್ದೇವೆ ಅಂತೇನು ಹೇಳಿದ್ದಾರಲ್ಲ, ದೊಡ್ಡ ದೊಡ್ಡ ಉದ್ಯಾನವನಗಳು, ದೊಡ್ಡ ದೊಡ್ಡ ರಸ್ತೆಗಳು ಇದೆಲ್ಲ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಒಂದು ಅಡ್ವರ್ಟೈಸ್ಮೆಂಟು ಕೊಟ್ಕೊಂಡಿದ್ದಾರೆ, ಅವರ ಧ್ವನಿಯಲ್ಲೇ ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಹೇಳಿ ಇಡೀ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಇದು ಕ್ರೀಡಾಂಗಣಗಳು, ಆಸ್ಪತ್ರೆ, ದೊಡ್ಡ ರಸ್ತೆಗಳು, ಏನ ಸೆಂಟ್ರ್ಗಳು ಇದೆಲ್ಲ ಹೇಳಿದ್ದಾರೆ. ಎಷ್ಟು ಜನ ಬಿಡದಿ ಹತ್ರ ನಮಗೆ ಲ್ಯಾಂಡ್ ಕೊಡಿ ಅಂತ ಅರ್ಜಿ ಹಾಕಿದ್ದಾರೋ ಗೊತ್ತಿಲ್ಲ, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥವ್ರು. ಇಲ್ಲಿವರೆಗೂ ಬಿಡದಿ ಹತ್ರ ನಮಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ
ಭೂಮಿ ಕೊಡಿ ಅಂತ ಯಾರೋ ಅರ್ಜಿ ಹಾಕಿದ್ದಾರೆ ಅನ್ನೋದು ನನ್ನ ಹತ್ರ ಅಂತೂ ಮಾಹಿತಿ ಇಲ್ಲ. ಈಗ ಅವತ್ತು ತೆಗೆದುಕೊಂಡ ಸಚಿವ ಸಂಪುಟದ ನಿರ್ಧಾರ 900 ಕೋಟಿ ಕಟ್ಟಲಿಕ್ಕೆ ಏನು ಹೇಳಿದ್ರು, ಎಕರೆಗೆ 12 ಕೋಟಿ ಥರ, ಅದು ಸರ್ಕಾರದ ಖರಾಬ್ ಭೂಮಿಗೆ. ಈಗ ರೈತರಿಗೆ ಇವರು ಘೋಷಣೆ ಮಾಡಿದ್ದಾರೆ, ಮೊದಲು 2 ಕೋಟಿ ಅಂದರು, ಈಗ 3 ಕೋಟಿ ಅಂತ ಹೇಳಿದ್ದಾರೆ. ಅದು ಯಾವ ಆಧಾರದ ಮೇಲೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ 3 ಕೋಟಿ ಅಂತ ಗೊತ್ತಿಲ್ಲ. ಜನಕ್ಕೆ ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಕ್ಕಂಥದ್ದು. ಈಗ ಅವತ್ತು 12 ಕೋಟಿ ಸರ್ಕಾರ ನಿಗದಿ ಮಾಡಿದ್ದು ಸರಿ ಇದೆ ಅಂತ ತೀರ್ಪು ಕೊಟ್ಟಿರ್ತಕ್ಕಂಥ ಈಗಿನ ಆ ಒಂದು ಸಮಿತಿಯ ಒಂದು ಮುಖಂಡತ್ವ ಏನು ಕೊಟ್ಟಿದ್ದಾರೆ, ಆ ಸಮಿತಿಗೆ ಹೆಡ್ ಮಾಡಿದ್ದಾರೆ, ನೇತೃತ್ವ ವಹಿಸಿದ್ದಾರೆ. ಈಗ ಅವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವತ್ತು 12 ಕೋಟಿಗೆ ತೀರ್ಪೇನು ಬಂದಿದೆ ಇವರೇ ಕೊಟ್ಟಿದ್ದಾರೆ. ಈಗ ರೈತರಿಗೆ 2 ಕೋಟಿ ಕೂಡ ಸೂಕ್ತವ? 12 ಕೋಟಿ ಕೊಡಬೇಕಲ್ಲ. ಈಗ ಅವತ್ತು 10 ವರ್ಷದಿಂದ ಆಗಿರೋದು, ಈಗ ಎಷ್ಟು ಕೊಡಬೇಕಾಗಿದ್ದಾರೆ? ಅದೇ ನ್ಯಾಯಾಧೀಶನೇ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ, ಅವ್ರನ್ನೇ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ನಾನು ಆ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಿಗೆ ಹೀಗಾಗಿದ್ರೆ ನೀವು ಅಲ್ಲಿ ಹೋಗಿ ಏನು ರೇಟ್ ಫಿಕ್ಸ್ ಮಾಡ್ತೀರಿ? ಅವತ್ತು 12 ಕೋಟಿ ಫಿಕ್ಸ್ ಮಾಡಿದವರು, ಒಪ್ಪಿಗೆ ಕೊಟ್ಟವರು ನ್ಯಾಯಾಲಯದಲ್ಲಿ. ಏಕೆಂದರೆ ನಾನು ಅವರ ತೀರ್ಪಿನ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಸರ್ಕಾರದ ನಿಗದಿ ಮಾಡಿದಂಥ 12 ಕೋಟಿ ಏನಿದೆ ಎಕರೆಗೆ 10 ವರ್ಷದಿಂದ ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಅದೇ ನ್ಯಾಯಾಧೀಶರು ನಿವೃತ್ತಿ ಹೊಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಈಗ ಆ ಒಂದು ಬಿಡದಿಯ ಅಕ್ವೈರ್ ಮಾಡ್ತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇನ್ನು ಸರ್ಕಾರ ಹೊರಟಿದೆ. ಈಗ ರೇಟ್ ಏನು ಫಿಕ್ಸ್ ಮಾಡ್ತಾರೆ? 10 ವರ್ಷ ಆಗಿದೆ. ರೈತರಿಗೆ ಎಷ್ಟು ಕೊಡ್ತೀರಿ? ಆ ಸಮಿತಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಸಮಿತಿಯ ನೇತೃತ್ವ ವಹಿಸ್ತಕ್ಕಂಥವ್ರು ಯಾವ ತೀರ್ಪು ಕೊಡ್ತಾರೆ ಈಗ ಅಂತೇಳಿ. ಇದು ನನ್ನ ಒಂದು ಪ್ರಶ್ನೆ. ಆದರೆ ರೈತರು ಹಣಕ್ಕೋಸ್ಕರವಾಗಿ ಆ ಭೂಮಿ ಕೊಡಬೇಕು ಅಂತಕ್ಕಂಥದ್ದು ಇಲ್ಲ ಅಲ್ಲಿ. ಈಗಾಗಲೇ ಆ ಭಾಗದ ರೈತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ 535 ದಿನ ಆಗೋಗಿದೆ. ಈಗ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ? ಕೊಡಲ್ಲ ಭೂಮಿನ, ನಾವು 6 ಲಕ್ಷ ಲೀಟ್ರನ್ನ ಇವತ್ತು ಉತ್ಪಾದನೆ ಮಾಡಿ ನಾಡಿನ ಜನತೆಗೆ ಕೊಡ್ತಾ ಇದ್ದೇವೆ, ಅದರಿಂದ ಬದುಕ್ತಾ ಇದ್ದೇವೆ. ಇದೇ ಸದನ ಸಮಿತಿ ಮಾಡಿದ್ರಲ್ಲ, ಸತ್ಯಶೋಧನಾ ಸಮಿತಿ, ಶಿವಕುಮಾರ್ ಅವರು ಆ ಸಮಿತಿ ಸದಸ್ಯರಿದ್ದರಲ್ಲ, ಅವತ್ತು ಅಲ್ಲಿ ಮಾಡಬಾರ್ದು ಅಂತ ತೀರ್ಪು ತಗೊಂಡ್ರಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ. ಈಗ ಯಾಕಪ್ಪ ಇದಕ್ಕೆ ನಿಮಗೆ ಜ್ಞಾನೋದಯ ಆಗಿದೆ ಈಗ ಮಾಡಬೇಕು ಅಂತೇಳಿ? ಅವತ್ತು ರೈತರು ತೆಂಗಿನ ಗಿಡ ಇದೆ, 1 ಲಕ್ಷ ತೆಂಗಿನ ಗಿಡ, ಏನೋ ಮಾವಿನ ಗಿಡ, ಹುಣಸೆ ಗಿಡ, ಇದೆಲ್ಲ ಅವತ್ತು ಕೊಟ್ಟಿದ್ದಾರಲ್ಲ ತೀರ್ಪು. ಇಲ್ಲಿ ಯಾವುದು ಯೋಜನೆ ಬರಬಾರ್ದು ಅಂತೇಳಿ. ಈಗ ಯಾತಕ್ಕಪ್ಪ ಜ್ಞಾನೋದಯ ಆಯಿತು ನಿಮಗೆ ಈ ಯೋಜನೆ ಬೇಕು ಅಂತೇಳಿ? ಇದಕ್ಕೆ ಏನು ರೇಟ್ ಫಿಕ್ಸ್ ಮಾಡ್ತೀರಿ? ಈಗ ನೀವು ಮಾಡೋದೇ ಆದರೆ ಮಾಡೇ ಮಾಡ್ತೀನಿ ಅಂತ ಹೇಳ್ತೀರಲ್ಲ. ಇವತ್ತಲ್ಲಿಗೆ ಎಷ್ಟು ಕೋಟಿ ಮಾಡಬೇಕಾಗತ್ತೆ ಒಂದೊಂದು ಎಕರೆಗೆ ರೇಟ್ನ? ನಿಮ್ಮ 2 ಕೋಟಿ ಅವತ್ತು 25 ಲಕ್ಷ ಮಾಡಿದ್ರು 20 ವರ್ಷದಿಂದ. ನಾನೀಗ ಅದನ್ನು 2 ಕೋಟಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇವತ್ತು ಆ ಭಾಗದಲ್ಲಿ ಆ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಅನ್ನೋದು ಇವ್ರಿಗೇನು ಗೊತ್ತಿಲ್ವೇ? ಯಾವ ಕಾರಣಕ್ಕೆ ಇಷ್ಟು ಹಠ ಮಾಡಿ ಹೊರಟಿದ್ದೀನಿ ಬಿಡದಿ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ? ಯಾರನ್ನ ಇವತ್ತು ಅದರಲ್ಲಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸಪೋರ್ಟ್ ಕೊಡಲಿಕ್ಕೆ ಹೊರಟಿದ್ದೀರಿ? ಇಲ್ಲ ನೀವೇ ಮಾಡಲಿಕ್ಕೆ ಹೊರಟಿದ್ದೀರೋ? ಮುಂದೆ ಭಾಳ ವಿಷಯಗಳಿದೆ. ನಾನು ಯಾವುದೇ ಅಸೂಯೆಗೆ ಈರ್ಷೆಯಿಂದ ನಾನು ಟೀಕೆ ಮಾಡಲ್ಲ. ಒಬ್ಬ ವಿರೋಧ ಪಕ್ಷದಲ್ಲಿ ಏನಿದ್ದೆ ನಾನೊಂದು ಪಕ್ಷದ ಅಧ್ಯಕ್ಷ ಏನಿದ್ದೇನೆ. ಈ ರಾಜ್ಯದಲ್ಲಿ ಅನ್ಯಾಯಗಳಾದಾಗ, ಸರ್ಕಾರ ತಪ್ಪು ದಾರಿಗೆ ಹೋದಾಗ, ಸರ್ಕಾರ ನಡೆಸ್ತಕ್ಕಂಥವ್ರು ತಪ್ಪು ಹೆಜ್ಜೆ ಇಟ್ಟಾಗ ಅದನ್ನು ಎತ್ತಿ ಹಿಡಿಯತಕ್ಕಂಥದ್ದು ನನ್ನ ಕೆಲಸ. ನೀವು ಕಾನೂನು ಬಾಹಿರವಾಗಿ ಲೂಟಿಗೆ ಆಸ್ಪದ ಕೊಡ್ತಕ್ಕಂಥದ್ದನ್ನು ನೋಡ್ಕೊಂಡು ನಾನು ಮೌನಕ್ಕೆ ಶರಣಾಗಿರ್ಬೇಕಾ? ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಈಗಿನ ಸರ್ಕಾರ ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಓಪನ್ ಹಾರ್ಟೆಡ್ಲಿ ನಾನು ಬೆಂಬಲ ಕೊಡ್ತೀನಿ. ಯಾವುದೇ ರೀತಿ ಇಲ್ಲಿ ಅಸೂಯೆಯಿಂದ ನಾನೇನೋ ಟೀಕೆ ಮಾಡ್ತೀನಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ತೀರ್ಮಾನಕ್ಕೆ ಬರಬೇಡಿ.
ಇವತ್ತು ಹಲವಾರು ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಇದೆ ನಿಜ. ಇವತ್ತು ಆಗಬೇಕಾಗಿರೋದು ಹಲವಾರು ಬೆಂಗಳೂರು ನಗರದಿಂದ 100-200 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರಗಳಿದ್ದಾವಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಮನೆ ಬೀಗ ಹಾಕಿ ಇವತ್ತು ಯಾವುದೇ ಬೆಳೆ ಬೆಳೀಲಿಕ್ಕಾಗದೆ. ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಇದ್ದರೆ ನೀವು ಮಾಡಬೇಕಾಗಿರೋದು ಕಲಬುರಗಿ ಭಾಗದಲ್ಲೋ, ರಾಯಚೂರು ಭಾಗದಲ್ಲೋ, ಬಳ್ಳಾರಿ ಭಾಗದಲ್ಲೋ, ಹಾಸನ ಭಾಗದಲ್ಲೋ, ಈಗ ಹೇಳಿದಾರೆ ಹಳೆ ಕರ್ನಾಟಕದಲ್ಲಿ ಹಲವಾರು ಕಡೆ ಇವತ್ತು ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಬರಡು ಭೂಮಿಗಳು ಕೆಲವು ಕಡೆ ಇದೆ. ನಾನು ರೈತರು ಒಳ್ಳೆಯ ಫಲವತ್ತಾದ ಭೂಮಿ ಇಟ್ಕೊಂಡು ಆ ಭೂಮಿನಲ್ಲಿ ಬೆಳೆ ಬೆಳೆದು ನೆಮ್ಮದಿಯಿಂದ ಕುಟುಂಬಗಳು ಬದುಕ್ತಾ ಇರತಕ್ಕಂಥ ಜಾಗದಲ್ಲಿ ಮಾಡಬೇಕು ಅನ್ನೋದು ಹೇಳಲ್ಲ. ಎಲ್ಲಿ ಮಳೆ ಆಧಾರದ ಮೇಲೆ ಅವರಿಗೆ ಯಾವುದೇ ರೀತಿ ಆರ್ಥಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಬರಡು ಭೂಮಿಗಳಿರ್ಬೋದು, ಇಲ್ಲ ಸರ್ಕಾರದ ಭೂಮಿಗಳಿರ್ಬೋದು, ಅಂಥ ಭಾಗದಲ್ಲಿ ಇವತ್ತು ರಾಜ್ಯದ ಹಲವಾರು ಪ್ರದೇಶದಲ್ಲಿ 2 ಟೈರ್ ಸಿಟಿ 3 ಟೈರ್ ಸಿಟಿ ಅಂತ ಏನು ಹೇಳ್ತೀವಿ, ಆ ಭಾಗದಲ್ಲಿ ಇವತ್ತು ನಿಮ್ಮ ಈ ಯೋಜನೆಗಳನ್ನು ತನ್ನಿ.